ಬೆಳಗಾವಿ, ಬಳ್ಳಾರಿ, ಬೀದರ್, ರಾಯಚೂರು ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಈ ಒಂದು ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈಗ ನಿಮ್ಮ ಹುಬ್ಬಳ್ಳಿಯಲ್ಲಿ ಈ ಒಂದು ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿ ಮತ್ತು ಧಾರವಾಡ, ಸೊ ಈ ಜಿಲ್ಲೆಯ ವಿವಿಧ ಕಾಲೇಜುಗಳಿಂದ ಪ್ರಿನ್ಸಿಪಲ್ಗಳು ತಾವೆಲ್ಲ ತುಂಬ ಪ್ರೀಸಿಯಸ್ ಟೈಮ್ ಈಗ, ಯಾಕಂದರೆ ಎಕ್ಸಾಮ್ ನಡೀತಾ ಇದೆ ಮಕ್ಕಳಿಗೆ, PUC ಮಕ್ಕಳಿಗೆ. ಅಂಥ ಟೈಮಲ್ಲೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಾ. ಸೊ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರಕ್ಕೆ ಬಯಸ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಗಣ್ಯರಿದ್ದಾರೆ. ಸೊ ಅವ್ರನ್ನ ಈಗ ನಾವು ಸ್ವಾಗತವನ್ನು ಕೋರುವಂಥ ಸಮಯ. ಮೊದಲನೇದಾಗಿ ವೇರಲ್ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆನಂದ್ ಸಂಕೇಶ್ವರ್ ಸರ್. ಸೊ ಸಾಕಷ್ಟು ನಮ್ಮ ಮಾಧ್ಯಮದಲ್ಲಿ ಅವ್ರಿಗೆ ತುಂಬ ಅನುಭವ ಇದೆ. ವಿಜಯವಾಣಿ ಪತ್ರಿಕೆಯನ್ನು ನಡೆಸ್ತಾ ಇದ್ದಾರೆ. ಈ ಹಿಂದೆ TV ಚಾನಲ್ ಕೂಡ ನಡೆಸಿದಂತಹ ಅನುಭವ ಇದೆ. ಅವರು ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮಕ್ಕೆ ತಾವು ಆಗಮಿಸಬೇಕು ಅಂತ ಕೋರಿದಾಗ ಅವರು ಯಾವುದೇ ಏನು ಬೇರೆ ಮಾತಾಡಿಲ್ಲ, ಬರ್ತೀನಿ ಅಂತ ಹೇಳಿದ್ರು. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಈ ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ಘಾಟನೆಗೆ ಆಗಮಿಸಿದ್ದಾರೆ. ಅವ್ರಿಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ತುಂಬ ಹೃದಯ ಸ್ವಾಗತ. ಅದೇ ರೀತಿ ಉದ್ಯಮಿಗಳು ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಚಿರುಗುಪಾಟಿ VSV ಪ್ರಸಾದ್ ಸರ್, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸೊ ಅವ್ರಿಗೆ ನಾವು ಈ ರೀತಿಯ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ವಿ ಹುಬ್ಬಳ್ಳಿಯಲ್ಲಿ. ಪ್ರಿನ್ಸಿಪಲ್ ಮೀಟ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ, ಯಾರು ಕೂಡ ಮಾಡಿಲ್ಲ ಇದುವರೆಗೂ ರಾಜ್ಯದಲ್ಲಿ. ನಾವು ಗ್ಯಾರಂಟಿ ನ್ಯೂಸ್ ವತಿಯಿಂದ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಮುಂದೆ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಹಲವಾರು ಗೊಂದಲ ಇರುತ್ತೆ. ಆ ಒಂದು ಗೊಂದಲವನ್ನು ನಿವಾರಿಸುವಂಥ ಒಂದು ಕಾರ್ಯಕ್ರಮ ಇದು. ಸೊ ಒಂದು ಉತ್ತಮವಾದ ಮೆಸೇಜನ್ನು ಕೊಡಬೇಕು ಅಂತ ಅವ್ರನ್ನ ಕೇಳಿದಾಗ ನಾನೇ ಬರ್ತೀನಿ, ನಮ್ಮ ಸಂಸ್ಥೆ ಹೋಟ್ಲಲ್ಲೇ ಮಾಡೋಣ ಕಾರ್ಯಕ್ರಮ ಅಂತ ಅವರೇ ಮುತುವರ್ಜಿ ವಹಿಸಿ ಮಾಡೋಣ ಅಂತ ಹೇಳಿದ್ರು. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸೊ VSV ಪ್ರಸಾದ್ ಸರ್ಗೆ ಗ್ಯಾರಂಟಿ ನ್ಯೂಸ್ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. RF ಬರಮಗೌಡರು, ವ್ಯವಸ್ಥಾಪಕ ನಿರ್ದೇಶಕರು, CRC ಗ್ರಾಮೀಣ ಶಿಕ್ಷಣ ಸಂಸ್ಥೆ, ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗ್ಯಾರಂಟಿ ನ್ಯೂಸ್ನ CEO ನಮ್ರತಾ ಶಿವಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬೆಂಗಳೂರಿಂದ ಹುಬ್ಳಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಿಶೇಷ ಅಂದರೆ ಅವರು ಧಾರವಾಡದವರು, ಇದೇ ಊರಿನ ಹೆಣ್ಮಗಳು. ಸೊ ನಮ್ಮ ಗ್ಯಾರಂಟಿ ನ್ಯೂಸ್ನ CEO ಆಗಿದ್ದಾರೆ. ಅವ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಹಾಗೂ ಆಡ್ಸಿಸ್ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಆ ಪ್ರಿನ್ಸಿಪಲ್ ಮೀಟನ್ನು ಹುಬ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಿಮ್ಮ ತುಂಬ ಆರಂಭದಲ್ಲ ಹೇಳಿದೆ, ತುಂಬ ಟೈಮ್ ಕೊಟ್ಟು ತಡವಾಗಿ ಕೂಡ ಕಾರ್ಯಕ್ರಮ ಆರಂಭ ಆಯಿತು. ಸೊ ಆದರೂ ಕೂಡ ನೀವೆಲ್ಲರೂ ವೆಯ್ಟ್ ಮಾಡಿದ್ದೀರಾ. ಸೊ ನೀವು ತಡ ಮಾಡೋದು ಬೇಡ, ಶುರು ಮಾಡೋಣ ಕಾರ್ಯಕ್ರಮವನ್ನು. ನೀವೆಲ್ಲರೂ ಕೂಡ ನಿಮ್ಮ ಟೈಮನ್ನು ಕೊಟ್ಟು ನಮ್ಮ ಈ ಗ್ಯಾರಂಟಿ ನ್ಯೂಸ್ನ ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಮಾಧ್ಯಮ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ಅವಧಿಯಲ್ಲೇ ಜನರ ಮನ ಗೆದ್ದಂತಹ ಚಾನೆಲ್ ಅಂತಂದ್ರೆ ಅದು ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ 10 ತಿಂಗಳಾಯಿತು. ಈ 10 ತಿಂಗಳಲ್ಲಿ ಹಲವು ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಯಾವ ಪಕ್ಷಕ್ಕೂ ಕೂಡ ಸೇರಿದ್ದಲ್ಲ, ಯಾವ ಸಿದ್ಧಾಂತಕ್ಕೂ ಅಂಟಿಕೊಂಡಿಲ್ಲ. ಇದು ಜನರ ಗ್ಯಾರಂಟಿ ನ್ಯೂಸ್. ಹೀಗಾಗಿ ಈ ಶಾರ್ಟ್ ಪೀರಿಯಡ್ ನಲ್ಲೇ ಗ್ಯಾರಂಟಿ ನ್ಯೂಸ್ ಕರ್ನಾಟಕದ ಜನಮನ ಗೆದ್ದಿದೆ. ಈ 10 ತಿಂಗಳಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಈ ನಿಮ್ಮ ಗ್ಯಾರಂಟಿ ನ್ಯೂಸ್. ಲಾಂಚ್ ಆದಾಗಿನಿಂದಲೂ ಕೂಡ ಇಲ್ಲಿಯವರೆಗೂ ಜನರಿಗೆ ಉಪಯೋಗವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಈ ಗ್ಯಾರಂಟಿ ನ್ಯೂಸ್ ಮಾಡ್ತಾ ಬಂದಿದೆ. ಇನ್ನು ಅದೇ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಅದೇ ರೀತಿಯಾಗಿ ಸಕ್ಸಸ್ ಕೂಡ ಕಂಡಿದ್ದೀವಿ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿಯಾಗಿ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರಿನ್ಸಿಪಲ್ ಮೀಟ್ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ನಮ್ಮ ಹುಬ್ಬಳ್ಳಿ ಅಂತಾನೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾನು ಧಾರವಾಡದವಳು,
ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಶುರುವಾದಂತಹ ನನ್ನ ಮೀಡಿಯಾ ಜರ್ನಿ ಇವತ್ತು ಇಲ್ಲಿಯವರೆಗೂ ತಂದು ನಿಲ್ಲಿಸಿದೆ. ನಿಜಕ್ಕೂ ಬಹಳ ಹೆಮ್ಮೆ ಅನಿಸುತ್ತೆ. ಸೊ ನಾಲೆಜ್ ಈಸ್ ಪವರ್. ಇನ್ನು ಅದೇ ರೀತಿಯಾಗಿ ಶಿಕ್ಷಣ ಅನ್ನೋದು ಇಡೀ ಜಗತ್ತಿನಲ್ಲಿರುವ ಅತ್ಯಂತ ಪ್ರಭಾವಶಾಲಿ ಅಸ್ತ್ರ. ಇದನ್ನ ಯಾರು ಕಸಿಯಲು ಕೂಡ ಸಾಧ್ಯ ಇಲ್ಲ. ಇದು ನಮ್ಮೊಳಗೆ ಗಟ್ಟಿಯಾಗಿರುವ ಶಕ್ತಿ. ಸಮಾಜ ಪರಿವರ್ತನೆ ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಇಲ್ಲಿರುವಂತಹ ಗಣ್ಯರು ಇಲ್ಲಿ ಸೇರೋದಕ್ಕೆ ಕಾರಣ ಕೂಡ ಶಿಕ್ಷಣ. ಈಗಾಗಲೇ ಪ್ರಿನ್ಸಿಪಲ್ ಮೀಟ್ಸ್ ಅನ್ನುವಂತಹ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್ ನಲ್ಲಿ ಮಾಡ್ತಾ ಬರ್ತಾ ಇದ್ದೀವಿ. PUC ಅಂದ್ರೇನೆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಮಹತ್ವದ ಘಟ್ಟ, ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳಬಹುದು. ಅಲ್ಲಿ ತಗೊಳ್ಳುವಂತಹ ಡಿಸಿಷನ್ಸ್ ಏನಿದೆಯಲ್ಲ ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನೇ ಬದಲಿಸುತ್ತೆ. ಲಾಸ್ಟ್ ಮಂತ್ ನಾನು ಬೆಂಗಳೂರಲ್ಲಿದ್ದಾಗ ಅವರ ಚಾನಲ್ ಕೂಡ ವಿಸಿಟ್ ಮಾಡಿದ್ದೆ. ನಾನು ಶಿವಸ್ವಾಮಿಯವರು ಮೊದಲಿಂದ ನನಗೆ ಪರಿಚಯ ಮೀಡಿಯಾದಲ್ಲಿ ಇರೋದ್ರಿಂದ ಲಾಸ್ಟ್ 25-26 ವರ್ಷದಿಂದ ನಾವು ಪ್ರಿಂಟ್ ಮೀಡಿಯಾ ಮತ್ತು ಟಿ ವಿ ಮಾಧ್ಯಮದಲ್ಲಿ ಇರೋದ್ರಿಂದ ಅವರು ನನಗೆ ಕಳಿಸಿದ್ರು. ಸೊ ಮೇಡಮ್ ಶಿಖರು ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಸ್ಟುಡಿಯೋ. ಐ ಆಮ್ ಶ್ಯೂರ್ ಎಲ್ಲರಿಗೂ ನೀವು ಇನ್ವೈಟ್ ಮಾಡಿ ನಿಮ್ಮ ಸ್ಟುಡಿಯೋಕ್ಕೆ ತೋರಿಸಿ ಅದನ್ನು. ಮತ್ತು ಕ್ವಾಲಿಟಿ ಕೂಡ ಏನು ಒಂದು ನೀವು ಸ್ಕ್ರೀನ್ ಮೇಲೆ ನೋಡ್ತೀವಲ್ಲ ಕ್ವಾಲಿಟಿ ಅದು ಕೂಡ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಒಂದು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ. ಇದು ಒಂದು ಒಳ್ಳೆಯ ಹೊಸ ಕಾನ್ಸೆಪ್ಟ್. ಮುಂದೆ ಹುಡುಗರ ಭವಿಷ್ಯಕ್ಕೆ ಆಫ್ಟರ್ PUC 2 ಏನು ಹೇಗೆ ಅಂತೇಳಿ ಸೊ ಪ್ರಿನ್ಸಿಪಲ್ ಮೀಟ್ ಅಂತೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಿರುವುದು ನಿಜವಾಗ್ಲೂ ಭಾಳ ಅರ್ಥಪೂರ್ಣ ಅಂತ ನಾನು ಹೇಳ್ಬೋದು. ಯಾಕಂದರೆ ಭಾವಿ ಭಾರತ ಪೌರರಿಗೆ ನಿರ್ಮಾಣ ಮಾಡುವಂಥ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು. ಅಂಥ ಒಂದು ವಿದ್ಯಾಸಂಸ್ಥೆಗಳ ತಾವು ಪ್ರಾಂಶುಪಾಲರಾಗಿ ಆ ವಿದ್ಯಾರ್ಥಿನಿಯರ ಭವಿಷ್ಯತ್ತು ನಿರ್ಮಿಸುವವರು ನೀವು. ನಿಮ್ಮ ಕೈಯಲ್ಲಿ ನಮ್ಮ ಭಾವಿ ಭಾರತ ಪೌರರ ಭವಿಷ್ಯತ್ತಿದೆ. ಭಾವಿ ಭಾರತದ ಭವಿಷ್ಯತ್ತೂ ಹೇಳ್ಬೋದು. ಯಾಕಂದರೆ ಗುಡ್ ಟೀಚರ್ he can create thousands of students. ಆ ಸ್ಟೂಡೆಂಟ್ಸಿಂದ ನಮ್ಮ ಭಾರತ ದೇಶ ಯಾವ ಶಿಖರಕ್ಕೆ ಎತ್ತರಕ್ಕೆ ಏರ್ಬೋದಂದರೆ ಖಂಡಿತವಾಗಿ ಒಂದಾನೊಂದು ಕಾಲದಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರು ಆಗಿತ್ತು, ಆರ್ಥಿಕತೆಯಲ್ಲಿ ಮುಂದಿತ್ತು. ಆದರೆ ಕಾಲಾಂತರದಿಂದ ಅದು ಇಟ್ ಹ್ಯಾಸ್ ಗಾನ್ ಟು ಡೌನ್ ಫಾಲ್. ಬಟ್ ಮತ್ತು ಈಗ ಕಾಲಚಕ್ರ ಹೇಗಿರ್ತದೆ ಅಂದರೆ ಇವತ್ತು ಮತ್ತು ಭಾರತ ದೇಶ 4ನೇ ಆರ್ಥಿಕ ಶಕ್ತಿಯಾಗಿ ಪ್ರಪಂಚ ದೇಶದಲ್ಲಿ ಹೊರಹೊಮ್ಮಿದೆ. ಮುಂಬರುವ ದಿನಗಳಲ್ಲಿ ನಮ್ಮ ಭಾರತ ದೇಶ ವಿಶ್ವಗುರು ಆಗಬೇಕು ಅಂದರೆ ಆ ವಿಶ್ವಗುರು ಮಾಡುವಂಥ ಒಂದು ಕೆಲಸ ಪ್ರತಿಯೊಬ್ಬ ಪೌರದ ಕರ್ತವ್ಯ. ಭಾವಿ ಭಾರತ ಪೌರರಿಗೆ ನಿರ್ಮಾಣ ಮಾಡುವಂಥ ನಿಮ್ಮ ಕೈಯಲ್ಲಿ ಆ ಕೆಲಸ ಆಗಬೇಕು ಅಂತ ನನ್ನ ವಿಶ್ವಾಸ. ಸದ್ಯ ಡಿಮಾಂಡ್ ಕೋರ್ಸ್ ಯಾವುದು? ಈಗ ಫಾರೆನ್ಸಿಕ್ ಸೈನ್ಸ್ ಇದೆ, ಕ್ರಿಮಿನಾಲಜಿ ಇದೆ. ಕ್ರಿಮಿನಾಲಜಿ ಯಾವ ಕಾಲೇಜಲ್ಲಿ ಇದೆ? BSc ಕ್ರಿಮಿನಾಲಜಿ ಮಾಡಬಹುದು, BA ಕ್ರಿಮಿನಾಲಜಿ ಮಾಡಬಹುದು. ಪ್ಲಸ್ ಅದರ ಜೊತೆಗೇನೆ ಒಂದು ಧಾರವಾಡದ ಯಾವುದು ಅಗ್ರಿ ಯೂನಿವರ್ಸಿಟಿ ಹತ್ರ ಒಂದು ಸೆಂಟರ್ ಇದೆ, ಯೂನಿವರ್ಸಿಟಿ ಸೆಂಟರ್ ಇದೆ, ಫಾರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಸೆಂಟರ್ ಇದೆ. ಅಂಥವುಗಳನ್ನ ವಿದ್ಯಾರ್ಥಿ ಆಯ್ಕೆ ಮಾಡ್ಕೋಬೇಕು. ಬೇಡಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆಗೇನಿದೆ 5 ವರ್ಷದ LLB ಇದೆ. PUC ನಂತರ 2+3 5 ವರ್ಷದ LLB ಇದೆ. ಆ LLB ಕೋರ್ಸಿಗೂ ಕೂಡ ಆ ವಿದ್ಯಾರ್ಥಿ ಸೇರ್ಕೋಬಹುದು. ಅದಕ್ಕೆ ಆರ್ಟ್ಸ್ ಅದನೋ, ಸೈನ್ಸ್ ಅದನೋ, ಕಾಮರ್ಸ್ ಅದನೋ, ಅದನ್ನು ಅನಲೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ಮುಂದೆ ಹೋದ್ರೆ ಬಹಳ ಚಲೋ. ಈಗ ಪೋಷಕರ ಪಾತ್ರದ ಬಗ್ಗೆ ಜಸ್ಟ್ 1 ಮಿನಿಟಲ್ಲಿ ಮುಗಿಸ್ತೀನಿ ಸರ್. ಏನಾಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳ ಕೈಯಲ್ಲಿ ಮೊಬೈಲ್. ನೀವು ಕಾಲೇಜಿಗೆ ಬಂದು ನೋಡ್ರಿ ಎಲ್ಲರೂ ಮೊಬೈಲ್ ಹಿಡ್ಕೊಂಡೆ ಕೂತಿರ್ತಾರೆ. ಏನು ಮಾಡ್ತಾ ಇದೆಯಪ್ಪ ಅಂದ್ರೆ ಓದ್ತಿದ್ದೀನಿ ಅಂತಾರೆ ಅವರು. ಅದಕ್ಕೆ ಆದಷ್ಟು ಮೊಬೈಲ್ ಇದೆಲ್ಲ ಅದನ್ನ ಅಂದ್ರೆ ಟೀಚರ್ಸ್ ಅದು ನಮ್ದು ಕರ್ತವ್ಯ, ಹೌದು, ನಾ ಇಲ್ಲ ಅಂತ ಹೇಳೋದಿಲ್ಲ. ಅದರ ಜೊತೆಗೆ ಪೇರೆಂಟ್ಸ್ ಏನಿದ್ದಾರೆ ಅದನ್ನು ಮಾನಿಟರ್ ಮಾಡಿದ್ರೆ ಅಂದ್ರೆ ಬಹಳ ಚಲೋ ಅಂತ ನನ್ನ ಅನಿಸಿಕೆ. ಒಂದು ಅಡೋಲೆಸೆಂಟ್ ಏಜನ್ನು ದಾಟಿ ಅವನು ಟೀನೇಜ್ ಏಜನ್ನು ದಾಟಿ 18-19 ವಯಸ್ಸಿಗೆ ಬರ್ತಾನೆ. ಆವಾಗ ತಂದೆ ಆ ಮಗನನ್ನು ಮಾತಾಡ್ಸೋದೇ ಬಿಟ್ಬಿಡ್ತಾನೆ. ಈ ಥರ ಮಾಡಬಾರ್ದು. ನಾವು ಯಾವಾಗಲೂ ಬೆಳೆದಂಥ ಮಕ್ಕಳಿಗೆ ಫ್ರೆಂಡ್ಲಿಯಾಗಿ ಕಾಣಬೇಕು. ಅವನು ಹೊರಗಡೆ ಆಗುವಂಥ ಎಲ್ಲ ಆ್ಯಕ್ಟಿವಿಟೀಸ್ ಬಂದು ತಂದೆ ಜೊತೆ ಶೇರ್ ಮಾಡ್ಕೋಬೇಕು. ಕಾಲೇಜ್ನಲ್ಲಿ ಆದಂಥ ಎಲ್ಲ ಘಟನೆಗಳು ಬಂದು ತಂದೆ ಜೊತೆ ಶೇರ್ ಮಾಡ್ಕೊಳ್ಳೋ ಅಷ್ಟು ಬಾಂಧವ್ಯ ನಾವು ಬೆಳೆಸ್ಕೋಬೇಕು ಮಕ್ಕಳ ಜೊತೆ. ಆವಾಗ ಮಾತ್ರ ಅವ್ರದ್ದು ತೊಂದರೆ ಏನಿದೆ, ಅವ್ರ ಕಷ್ಟ ಏನಿದೆ, ಅಲ್ಲಿ ಪಡ್ತಾ ಇರುವಂಥ ಏನು ಸಮಸ್ಯೆಗಳು ಏನಿದೆ ಅನ್ನೋದು ಪಾಲಕರಿಗೆ ಮೊದಲು ಗೊತ್ತಾಗುತ್ತೆ, ಆಮೇಲೆ ಶಿಕ್ಷಕರಿಗೆ ಗೊತ್ತಾಗ್ತಾ ಇದೆ. ಸೈಕಾಲಜಿ ಓದಬೇಕು ಅಥವಾ ಫೊರೆನ್ಸಿಕ್ ಸೈನ್ಸ್ ಓದಬೇಕು ಅಂಥವೆಲ್ಲ ಓದ್ಬೇಕಂತ ಹೇಳಿದ್ರೆ ಬೇಸಿಕ್ ಬೇಕು. ಬೇಸಿಕ್ ಇಲ್ಲ ಅಂದ್ರೆ ಆಗೋದಿಲ್ಲ. CA CS ICW
ಬಹಳ ಚೀಪೆಸ್ಟ್ ಕೋರ್ಸ್, ನೀವು ಲಕ್ಷಗಟ್ಟಲೆ ಕೊಡೋದು ಬೇಕಾಗೇ ಇಲ್ಲ. 50,000ದಲ್ಲಿ ಇಂಟರ್ಮೀಡಿಯೇಟ್ ಫೈನಲ್ ಎಲ್ಲ ಮುಗಿದೋಗ್ಬಿಡುತ್ತೆ. ದೋಸ್ ಆರ್ ಇಂಟೆಲಿಜೆಂಟ್. ನಮ್ಮ ಕಾಲೇಜಲ್ಲಿ ಫಸ್ಟ್ ಅಟೆಂಪ್ಟ್ಗೆ CS ಮಾಡಿದವರು ಇದ್ದಾರೆ. ದಾರಿ ಇಲ್ಲ ಅಂತ ಅನ್ಕೊಳಂಗಿಲ್ಲ. ನಾವು ದಾರಿ ಇದ್ದದ್ದನ್ನ ಹುಡ್ಕೋಬೇಕು, ಗುರ್ತಿಸ್ಕೋಬೇಕು. ಅದ್ರೊಳಗೆ ನಾವು ಶ್ರಮ ಪಟ್ಟು ಮುಂದುವರೆದಿದ್ದ ಖರೆ, ಆದ್ರೆ ಖಂಡಿತವಾಗಿಯೂ ಫಲ ಸಿಗ್ತದೆ. ಮತ್ತು ನಿಮ್ಮ ಮೀಡಿಯಾಗಳು ಎಲ್ಲ ಸಾಕಷ್ಟು ಅವ್ರಿಗೆ ಹೇಳೋದನ್ನ ಮಾಡ್ತೀರಿ. ಇನ್ನೂ ಸ್ವಲ್ಪ ಅವ್ರಿಗೆ ಹೇಳಿ ಡಿ-ಎಡಿಕ್ಟ್ ಮಾಡಿ, ಮೊಬೈಲ್ ಡಿ-ಎಡಿಕ್ಟ್ ಮಾಡಿದ್ರೆ ಭಾಳ ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಕೆಲವೊಂದು ನಾವು ಎಲ್ಲೇ ಕ್ಷೇತ್ರಕ್ಕೆ ಹೋಗ್ತೀವಿ, ಟೆಂಪಲ್ ಕಂಪಲ್ಸರಿ ಅಲ್ಲ, ನೀವು ಒಳಗೆ ಬಿಡಂಗೇ ಇಲ್ಲ. ಹಂಗೆ ಕಾಲೇಜ್ ಇದ್ರಾಗ ಒಂದು ಸಿಸ್ಟಮ್ ನೀವು ಈಗ ಹಿಂಗೆ ಹಾಕೇ ಬಿಟ್ರೆ ಅಂದ್ರೆ ಡೆಫಿನೆಟ್ ಆಗಿ ಹುಡುಗ ಈಗ ಡಿಸ್ಟ್ರಾಕ್ಷನ್ ಈಗ ನೀವೇನೋ ಒಂದು ಒಳ್ಳೆ ಎಜುಕೇಶನ್ ನೀವು ಮಾಡ್ತಿರ್ತೀರಿ ಮೇಡಮ್, ಏನೋ ಕಲಿಸ್ತಿರ್ತೀರಿ, ಅದೇನೋ ಒಂದು ಬಂತು ಅಂದ್ಕೊಳ್ಳಿ ಅವ್ರದ್ದು ಮೈಂಡ್ ಡಿಸ್ಟ್ರಾಕ್ಟ್ ಆಗಿಬಿಡ್ತೈತೆ. ಹುಡುಗ ಎಲ್ಲೇ ಬೇರೆ ಕಡೆನೇ ಹೋಗ್ಬಿಡ್ತೈತೆ. ಅಂದ್ರೆ ಅದಕ್ಕೆ ಈಗ ಸ್ವಲ್ಪ ಮತ್ತೆ ಸ್ಟಡೀಸ್ ಒಳಗೂ ಹೆಂಗದ ಅಂದ್ರೆ ಸರ್, ಈಗ ಡೌಟ್ ಕ್ಲಿಯರಿಂಗು ಅದು ಇದು ಅಂದ್ರೆ ಈಗ ಗುರುಕುಲದೊಳಗಿತ್ತಲ್ಲ ಆ ತರ ಮತ್ತೆ ಬರ್ಲಿಕ್ಕತ್ತದ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾವು ತಿಳಿಸಿ ಹೇಳಿದ್ರೆ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೆ ಖಂಡಿತವಾಗಿಯೂ ಅವರು ಏನಂತ ಹೇಳಿದ್ರೆ ನಿನ್ನೆಲ್ಲ ಮೊನ್ನೆ ಒಂದು ಸ್ವಾಮಿ ವಿಜ್ಞಾನಂದ್ ಜಿ ಅಂತೇಳಿ ಅವರು ತುಂಬಾ ಈ ಆರ್ಥಿಕ ಫೋರಂ, ಎಕನಾಮಿಕ್ ಫೋರಂ ಅಂತ ನೀವು ಮೀಡಿಯಾದಲ್ಲಿ ಗಮನಿಸಿರ್ಬೋದು. ಇಲ್ಲ ಡೆನಿಸ್ ಅನ್ಸಿದೆ ಸರ್ ಇದ್ರು, ಪ್ರಸಾದ್ ಸರ್ ಕೂಡ ಇದ್ರು. ಅವಾಗ ಕೂಡ ನಾ ಹೇಳಿದೆ ಬಹಳಷ್ಟು ನಮ್ಮ ಏನು ಅನ್ಫಾರ್ಚುನೇಟ್ಲಿ ನಮ್ಮ ಇಂಡಿಯನ್ ಇದೇನೈತಲ್ಲ, ನಾವು ವೆಸ್ಟರ್ನ್ ಅಂದ್ರೆ ಯುರೋಪ್ ಅಮೇರಿಕನ್ ಫಾಲೋ ಮಾಡತ್ತೀವಿ, ಅವ್ರು ಇಲ್ಲಿದು ನಮ್ದು ಫಾಲೋ ಮಾಡತ್ತಾರೆ. ಯೋಗ ಅಥವಾ ಪ್ರಾಣಾಯಾಮ ಇರ್ಬೋದು, ಈ ತರ ಆಯುರ್ವೇದ ಇರ್ಬೋದು. ಅದು ಡೆಫಿನೆಟ್ ಆಗಿ ಒಂದು ಆಸ್ ಅ ಫ್ರಮ್ ಮೀಡಿಯಾ ಹೌಸ್ ನಾವು ಕೂಡ ಸಪೋರ್ಟ್ ಮಾಡೇ ಮಾಡ್ತೀವಿ. ಬಟ್ ಇವನ್ ಫ್ರಮ್ ನಿಮ್ಮ ಏನು ಒಂದು ಇನ್ಸ್ಟಿಟ್ಯೂಷನ್ಸ್, ನಿಮ್ಮ ಒಂದು ಏನು ಒಳ್ಳೆಯ ಒಂದು ಎಜುಕೇಶನ್ ಕೊಡ್ತಿರ್ತೀರಿ, ಅಲ್ಲಿಂದ ಒಂದು ಸ್ಟ್ರಿಕ್ಟ್ ಒಂದು ಗೈಡ್ಲೈನ್ಸ್ ನೋಟಿಫೈ ಆತಂದ್ರೆ ಡೆಫಿನೆಟ್ ಆಗಿ ಹುಡುಗರು ಫಾಲೋ ಮಾಡ್ತಾರೆ. So it is my humble request and suggestion to guide our young minds. What are the beginning problems to become a successful entrepreneur? ಆಮೇಲೆ ಸಕ್ಸಸ್ ಆದ್ಮ್ಯಾಗ ಅದನ್ನ ರಿಟೈನ್ ಮಾಡ್ಬೇಕಾದ್ರೆ ಯಾವ ಕ್ವಾಲಿಟೀಸ್ ನಾವು ಇಂಬೈಬ್ ಮಾಡ್ಕೋಬೇಕನ್ನೋವಂಥದ್ದು. ಯಾಕಂದ್ರೆ ಗ್ಯಾರಂಟಿ ನೀವು ಸುಮಾರು ಜನ ಯಂಗ್ಸ್ಟರ್ಸ್ ನೋಡ್ತಿರ್ತಾರ, ಅದಕ್ಕೆ ದಯವಿಟ್ಟು ತಾವು ಗೈಡ್ ಮಾಡಿದ್ರ ಈ ಒಂದು ನ್ಯೂಸ್ ಅಲ್ಲಿ ಮಠ ಮುಟ್ತದ, ಈ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿರ್ತಕ್ಕಂಥದ್ದು ಸಾರ್ಥಕ ಆಗ್ತದ ಅಂತ ನನಗೆ ಅನಿಸ್ತದ. ಅದಕ್ಕೆ ದಯವಿಟ್ಟು ತಾವು ಬಿಗಿನಿಂಗ್ ಸ್ಟೇಜ್ ಒಳಗೆ ಏನೇನು ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಬಹುದು ಎಂಟರ್ಪ್ರಿನರ್ಸ್ ಅನ್ನುವಂಥದ್ದು ಒಂದು ಹೇಳ್ಬೇಕು. ಆಮೇಲೆ ಅದನ್ನ ಹೆಂಗ್ ರಿಟೈನ್ ಮಾಡ್ಬೇಕನ್ನೋಂಥದ್ದು ಸ್ವಲ್ಪ ಸಜೆಸ್ಟ್ ಮಾಡ್ಬೇಕು ಸರ್. ಯಾವ್ದಾದ್ರು ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಮಿಡಿಯೇಟ್ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಅದರಲ್ಲಿ ಇರುವಂತ ವಾಟ್ ಎವರ್ ಡಿಫಿಕಲ್ಟೀಸ್ ನಾವು ಅರ್ಥ ಮಾಡ್ಬೇಕಂದ್ರೆ ನಾವು ಎಲ್ಲಾದ್ರೂ ಈಗ ನಾನು ಇಫ್ ಐ ವಾಂಟ್ ಟು ಬಿಕಮ್ ಎ ಕಾಂಟ್ರಾಕ್ಟರ್, ನಾ ಏನ್ ಮಾಡಿದೀನಿ, ಒಂದು ಕಂಪ್ನಿಯಲ್ಲಿ ಆಸ್ ಎ ಸೈಟ್ ಇಂಜಿನಿಯರ್ ಕೆಲಸ ಮಾಡಿದ್ದೀನಿ ಒಂದು 3 ವರ್ಷ. ಅದರಲ್ಲಿ ಇರುವಂತ ಸಾಧಕ ಬಾಧಕಗಳನ್ನು ನಾನು ಗುರುತಿಸಿ ವೆನ್ ಐ ಸ್ಟಾರ್ಟ್ ಮೈ ಬಿಸ್ನೆಸ್, ಯಾರಾದ್ರೂ ನನಗೆ ಈಗ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಎಷ್ಟು ಮಂದಿ ಲೇಬರ್ ಬೇಕನ್ನೋದು ನನಗೆ ಮಾಹಿತಿ ಇರ್ತದೆ. ನೋ ಬಡಿ ಕ್ಯಾನ್ ಫೂಲ್ ಮೀ. ನಾನು ಯಾರಾದ್ರೂ ಎಂಪ್ಲಾಯ್ ಮಾಡ್ಕೊಂಡಿದ್ರೆ ಅವ್ನು ನನಗೆ ಫೂಲ್ ಮಾಡಕ್ ಬರಂಗಿಲ್ಲ. ಎಷ್ಟು ಮೆಟೀರಿಯಲ್ ಹೋಗ್ತದೆ ಅನ್ನೋದು ಇವೆಲ್ಲ ಅನುಭವದಿಂದ ಬರೋದು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಗಳಿಸಿ ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ 100% ಸಕ್ಸಸ್ ಆಗ್ತದೆ ಅಂತ ನನ್ನ ವಿಶ್ವಾಸ. ಈಗ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ. ಈಗ ನಮ್ಮ ತಂದೆಯವರು ಡಾಕ್ಟರ್ ವಿಜಯ ಸಂಕೇಶ್ವರ ಗದಗಿನಿಂದ ಒಂದು ಟ್ರಕ್ಕಿನಿಂದ ಅವರ ಕರಿಯರ್ ಶುರು ಮಾಡಿದರು. ಅವರ 5 ಮಂದಿ ಬ್ರದರ್ಸ್, ಅವ್ರು ಎಲ್ಲರೂ ಪ್ರಿಂಟಿಂಗ್ ಲೈನ್ ಅಲ್ಲಿದ್ರು. ಟೆಕ್ಸ್ಟ್ ಬುಕ್, ಡಿಕ್ಷನರಿ, ಈ ತರ ಅಂಕಲ್ ಪೆನ್ ಬರ್ತಿತ್ತಲ್ಲ ಮೊದಲು, ಇದ್ರೊಳಗೆ ಗೈಡ್. ಅವರು ಅದನ್ನ ಎಲ್ಲರೂ ಒಂದೇ ಬಿಸ್ನೆಸ್ ಒಳಗೆ ಎಲ್ಲ ಬ್ರದರ್ಸ್ ಇರೋದು ಬೇಡ ಅಂತ ಚಾಲೆಂಜ್ ತಗೊಂಡು ಒಂದು ಟ್ರಕ್ನಿಂದ ಗದಗಿನಿಂದ ಕರಿಯರ್ ಶುರು ಮಾಡಿ ಹುಬ್ಳಿಗೆ 81 ಒಳಗೆ ನಾವು ಹುಬ್ಳಿಗೆ ಬಂದ್ವಿ. ಅವಾಗ ನಾನು ಒಂದು 8-9 ಇಯರ್ಸ್. ಆಮೇಲೆ ಹೀಗೆ ಚಾಲೆಂಜಸ್ ಭಾಳಷ್ಟು ಟಫ್, ಅಂದ್ರೆ ವೆರಿ ಟಫ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ ರನ್ ಮಾಡೋದೊಂದು ಟ್ರಕ್ ಬಿಸ್ನೆಸ್. ಹಾಗೆ ಅವರು ನಾ ಸ್ಕೂಲ್ ಡೇಸ್ ಒಳಗೆ ಅವ್ರ ಜೊತೆಗೆ ಅಂದರೆ ಟ್ರೈನಿಂಗ್ ಪೀರಿಯಡಲ್ಲಿ ಅವ್ರ ಜೊತೆಗೆ ಒಂದಿಷ್ಟೆಲ್ಲ ಏನು ಅವ್ರ ಕಡೆಯಿಂದ ಕಲಿಬೇಕು, ಹೆಂಗೆ ಡಿಸಿಪ್ಲಿನ್, ಟೈಮ್, ಅದ್ರ ಬಗ್ಗೆ ಎಲ್ಲ. ಮುಂದೆ ನಾನು 9th 10th ಇರುವಾಗ ಏನೇನೋ ಭಾಳಷ್ಟು ಹರ್ಡಲ್ಸ್, ಚಾಲೆಂಜಸ್ ಏನೇನೋ ಬಂದವು, ಅಪ್ಸ್ ಆ್ಯಂಡ್ ಡೌನ್ಸ್. ಆಮೇಲೆ 91 ಒಳಗೆ ಈಗ ಅದಕ್ಕೆ ಹೇಳಿದ್ ನಾನು, ಕೈ ಕೆಸರವ್ರ ಬಾಯಿ ಮೊಸರು, ಮಾಣಿಕ್ಬಾಗ್ ಆಟೋಮೊಬೈಲ್ಸ್ ಇಲ್ಲಿ ವಿದ್ಯಾನಗರದಲ್ಲಿ ಅವರು ಅವಾಗ ಅಶೋಕ್ ಲ್ಯಾಂಡ್ ಡೀಲರ್ಶಿಪ್ ಇತ್ತು. ಬೆಳಿಗ್ಗೆ ಕಂಪಲ್ಸರಿ ನಾನು PUC 1 to BCom 1 3 ವರ್ಷ ನಾನು ಮೆಕ್ಯಾನಿಕಲ್ ಡ್ರೆಸ್ ಹಾಕೊಂಡು ಬೆಳಿಗ್ಗೆ 2.5 ತಾಸು ಟ್ರಕ್ ಬಿಟ್ಟು ಕೆಲಸ ಮಾಡ್ತಿದ್ದೆ.
ಮಾಡಿ ಆಮ್ಯಾಗ ಬಂದು ರೆಡಿಗೆ ಕಾಲೇಜಿಂದ ಬಂದು 2 ತಾಸು ಕಾಲೇಜು, ಆಮ್ಯಾಗ ಮತ್ತು ನಮ್ಮ ಅವಾಗ 5-6 ಆಫೀಸ್ ಇದ್ದು ಸಿಟಿ ಹುಬ್ಬಳ್ಳಿ ಒಳಗೆ. ಡೈಲಿ ಒಂದೊಂದು ಬ್ರಾಂಚಿಗೆ ಹೋಗಿ ಇಲ್ಲ ಒಂದು 5 ತಾಸು ಕೆಲಸ ಮಾಡೋದು ಆಫೀಸ್ ಒಳಗೆ. ಅಲ್ಲಿ ಬ್ರಾಂಚ್ ವಿಸಿಟ್ ಆದ ನಂತರ ಕಸ್ಟಮರ್ಸ್ ವಿಸಿಟ್, ಹಿಂಗಾಗ ಅದ್ರ ಜೊತೆಗೆ ನಮ್ದು ಇನ್ವಾಲ್ವ್ಮೆಂಟು ಮತ್ತು ಇಂಟ್ರೆಸ್ಟು ಬೇಕಾಗತ್ತೆ. ಈಗ ನೀವು ಆಂಟ್ರಪ್ರಿನಿಯರ್ ಆಗ್ಬೇಕಾದ್ರೆ ಮತ್ತು ಕನ್ಸಿಸ್ಟೆನ್ಸ್ ವೆರಿ ಇಂಪಾರ್ಟೆಂಟ್. ಇವು ಎರಡು ಯಾವಾಗಲೂ ಒಂದು ಫೋಕಸ್ಡ್ ಆಗಿ ಇದ್ರು ಅಂದ್ರೆ ಡೆಫಿನೆಟ್ ಆಗಿ ಹುಡುಗರು ಮೇಲೆ ಬರ್ತಾರೆ ಅಂತ ಹೇಳಕ್ಕೆ ನನ್ನ. ಪ್ರಸಾದ್ ಸರ್ ಏನ್ ಹೇಳ್ತಾ ಇದ್ರು, ನಾವ್ ಅದ್ರಲ್ಲಿ ಅರ್ದು ಕುಡಿದ್ರೇನೆ ಒಂದು ಬಿಸ್ನೆಸ್ ಎತ್ತಕ್ಕೆ ಸಾಧ್ಯ, ನಮ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಈಗ ಯಾರೋ ಒಬ್ಬ ಹೋಗಿ ಮೀಡಿಯಾ ಚಾನಲ್ ಮಾಡ್ತೀನಿ ಅಂತಂದ್ರೆ ಅವ್ನು ಸಸ್ಟೈನ್ ಆಗಕ್ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಅವ್ನಿಗೆ ಗೊತ್ತಿರಲ್ಲ ಇನ್ಪುಟ್ ಏನೋ ಔಟ್ಪುಟ್ ಏನೋ, ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ದುಡ್ಡು ಹೆಂಗ್ ತರೋದು ಎಲ್ಲವೂ ಗೊತ್ತಾಗೋದಲ್ಲ. ಲಾಸಲ್ಲಿ 100% ಹೋಗ್ತಾರೆ. ಅದೇ ತರದಲ್ಲಿ ನಾವು ಒಂದು ಚಾಲೆಂಜಿಗಾಗಿ ಯಾಕೆ ಗ್ಯಾರಂಟಿ ನ್ಯೂಸ್ ಮಾಡಬಾರ್ದು? ಯಾಕಂತಂದ್ರೆ ನನ್ನ ಹಸ್ಬೆಂಡ್ಗೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ನನಗೂ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಗ್ಯಾರಂಟಿ ನ್ಯೂಸ್ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋಣ ಅಂತ ಹೇಳಿ ಇಬ್ರು ಕೂಡ ಚಾಲೆಂಜಿಂಗ್ ಆಗಿ ಈ ಒಂದು ಗ್ಯಾರಂಟಿ ನ್ಯೂಸ್ನ ಆರಂಭ ಮಾಡಿದೀವಿ. ದೇವರ ಆಶೀರ್ವಾದ ಇನ್ನಷ್ಟು ಎತ್ತರ ಮಟ್ಟಿಗೆ ಬೆಳೆಯುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳ ಕುಸಿತ ಇದೆ. ಇವತ್ತಿಗೆ ಮಾರ್ಕ್ಸ್ಗಳನ್ನ ಎಷ್ಟು ತಗೋತಿರ್ತಾರೋ ನೈತಿಕತೆ ಇಲ್ಲ. ಆ ಒಂದು ನೈತಿಕತೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಪೋಷಕರು ಮತ್ತು ಶಾಲಾ ಕಾಲೇಜುಗಳು ಮತ್ತು ಮೀಡಿಯಾ, ಯಾಕಂದ್ರೆ ಹೆಚ್ಚು ಪ್ರಭಾವ ಬೀರ್ತಕ್ಕಂಥದ್ದು ಇವತ್ತಿಗೆ ಪ್ರಿಂಟ್ ಮೀಡಿಯಾಕ್ಕಿಂತಲೂ ಹೆಚ್ಚು ಎಲೆಕ್ಟ್ರಾನಿಕ್ ಮೀಡಿಯಾನ ಹೆಚ್ಚು ಪ್ರಭಾವ ಬೀರೋದ್ರಿಂದ ಇಂಥ ಒಂದು ಪ್ರಯತ್ನ ಯಶಸ್ವಿ ಆಗಲಿ. ಆ ಒಂದು ಪ್ರಯತ್ನಕ್ಕೆ ಎಲ್ಲ ಸಂಸ್ಥೆಗಳು ತಮ್ಮ ಜೊತೆ ಕೈ ಜೋಡಿಸ್ತಾರೋ. ಇದರ ಒಂದು ಇಂದಿನ ಒಂದು ಉತ್ತಮವಾಗಿರ್ತಕ್ಕಂಥ ಬೀಜವನ್ನು ನೆಟ್ರ ಮುಂದೆ ಒಂದು ಪ್ರತಿಫಲ ಬರ್ತೈತಿ ಅಂತಕ್ಕಂಥ ಮಾತಿನೊಂದಿಗೆ ಈ ಕುರಿತು ಗ್ಯಾರಂಟಿ ನ್ಯೂಸ್ನವರು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ದೃಷ್ಟಿಯಿಂದಲೇ ಸಾಧನೆ ಮಾಡಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳನ್ನ ಕುರಿತು ಪರಿಚಯಿಸಿದ್ರ ಇತರೆ ವಿದ್ಯಾರ್ಥಿಗಳಿಗೆ ಮಾದರಿ ಆಗ್ತತಿ ಅಂತಕ್ಕಂಥ ನನ್ನ ಭಾವನೆ. ನಮ್ಮ ಬ್ರದರ್ ಅವ್ರಿಗೆ ಶಾಲೆ ಕಲಿಯಕ್ಕೆ ಅವಕಾಶನೇ ಸಿಗಲಿಲ್ಲ. ಅವ್ರು ಇವತ್ತು ಈ ಫ್ಯಾಕ್ಟ್ರಿ ಕಟ್ಟಿ ಇನ್ನೊಂದು ಕಟ್ಟಿ ಅಂದ್ರೆ ಸುಮಾರು 100-150 ಮಂದಿಗೆ ಉದ್ಯೋಗಗಳನ್ನ ಕೊಟ್ಟಾರೆ. ನಾನು ಅವ್ರಿಗೆ ಓದಕ್ಕಾಗಲಿಲ್ಲ ಅಂತ ನನಗೆ ಓದಿಸಿ ಇವತ್ತು ಒಬ್ಬ ಪ್ರಿಯದರ್ಶಿನಿ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೀನಿ. ಬಟ್ ನಾನೊಬ್ಬ ಲೆಕ್ಚರರ್ ವಿದ್ಯೆನ ಕೊಡ್ತೀನಿ. ಬಟ್ ನಮ್ಮ ಬ್ರದರ್ ಇವತ್ತು 100 ಮಂದಿಗೆ ಉದ್ಯೋಗಗಳನ್ನ ಕೊಡ್ತಕ್ಕಂಥ ಉದ್ಯಮಿಯಾಗಿ ಬೆಳೆದಾರ. ಅದಕ್ಕೆ ನಿಮ್ಮ ಮೀಡಿಯಾದಿಂದ ಯುವಕರಿಗೆ ಸ್ವಲ್ಪ ಉದ್ಯಮಿಗಳಾಗುವತ್ತ ನಿಮ್ಮ ಒಂದು ಸಲಹೆಯನ್ನು ಕೊಡ್ರಿ ಅನ್ನುವಂಥದ್ದು ನನ್ನ ಒಂದು ಸಲಹೆ. ಬೇಸಿಕ್ ಫೌಂಡೇಶನ್, ಈಗ ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಸ್ ಆಗಬೇಕು ಫೈನ್ ಒನ್ ಲೆವೆಲಲ್ಲಿ. ನೆಕ್ಸ್ಟ್ ಏನಿದೆ, ಬೇಸಿಕ್ ಡಿಗ್ರಿ ತಗೊಳ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅಲ್ಲಿ ಸ್ಕೇರ್ಸಿಟಿ ಇದೆ. BSc ಆಗಿರಲಿ, BA ಆಗಿರಲಿ, BCom ಆಗಿರಲಿ, ಬೇರೆ ಏನೋ ಕ್ವಾಲಿಫಿಕೇಶನ್ಸ್, ಈಗೆಲ್ಲ ಕಾಂಪಿಟೇಟಿವ್ ಯುಗ. ಎನಿ ರಿಕ್ರೂಟ್ಮೆಂಟ್ಸ್ ಬೇಸಿಕ್ ಡಿಗ್ರಿ ಬೇಕೇ ಬೇಕು. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ಕೊಂಡಾಗ ವಿವಿಧ ಹುದ್ದೆಗಳಲ್ಲಿ ಅವರು ಅಲಂಕಾರ ಮಾಡ್ಕೋಬಹುದು. ಸೊ ಯಾವ ಡಿಗ್ರಿನೂ ಕೂಡ ಕೆಟ್ಟದ್ದಲ್ಲ. ಯಾವ ಡಿಗ್ರಿನೂ ಕೂಡ ಅವರ ಸಾಮರ್ಥ್ಯಕ್ಕೆ, ಅವರ ಟ್ಯಾಲೆಂಟ್ಸ್ ಇದ್ರೆ ಎನಿ ಡಿಗ್ರಿ ಹಿ ಕ್ಯಾನ್ ಎಕ್ಸೆಲ್ ಟು ಹೈ ಲೆವೆಲ್. ಕೋರ್ಸ್ ಮುಗಿದ ತಕ್ಷಣನೇ ಯಾವ ರೀತಿಯಾಗಿ ಅವನು ತನ್ನ ಭವಿಷ್ಯವನ್ನು ಕಟ್ಕೋಬೇಕು ಅನ್ನೋ ದೃಷ್ಟಿಕೋನದಿಂದ ಮೀಡಿಯಾ ರಿಲೇಟೆಡ್ ಇಶ್ಯೂಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆದರೆ ಇದು ನನ್ನ ಒಪಿನಿಯನ್. ಇವಾಗ ಕಾಲೇಜಸ್ ಅಲ್ಲಿ ಸ್ಕೂಲ್ ಟೀಚರ್ ಸಿಗ್ತಾ ಇಲ್ಲ. ಕಾರಣ ಏನಂದ್ರೆ ಯಾರು BSc B.Ed ಮಾಡ್ಲಿಕ್ಕೆ ತಯಾರೇ ಇಲ್ಲ. ಎಲ್ಲರೂ ಇಂಜಿನಿಯರಿಂಗ್ ಅಲ್ಲಿ ಏನದು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು. ಅದು ಯಾವಾಗ ಬಂದಾಗುತ್ತೋ ಗೊತ್ತಿಲ್ಲ. ಬಟ್ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಬಹಳ ಸರಳ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ದಯವಿಟ್ಟು ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ನೀವು ಒತ್ತು ಕೊಡಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ. ಸೆಂಟರ್ ಫಾರ್ ಆಂಟ್ರಪ್ರಿನರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ ಧಾರವಾಡದಲ್ಲಿದೆ, ಸರ್ಕಾರಿ ಸಂಸ್ಥೆ. ಅಲ್ಲಿ ಕೂಡ ನಾವು ಉದ್ಯಮಿಗಳಿಗಾಗಿ ಹೇಗೆ ಬೆಳಿಬೇಕು ಅನ್ನೋದನ್ನು ಅಲ್ಲಿ ವಿವರಿಸ್ತಾರೆ. ಎಲ್ಲಿ ಅನುದಾನ ಸಿಗ್ತದೆ, ಯಾವ ರೀತಿ ನಾವು ಉದ್ಯಮಿಗಳಾಗಬೇಕು ಅನ್ನೋದು ಕೂಡ ಹೇಳ್ಕೊಡ್ತಾರೆ. ಇವು ಎಲ್ಲರ ಜೊತೆಗೆ ನಾವು ಮುಖ್ಯವಾಗಿ ಈ ಸೌಲಭ್ಯಗಳನ್ನು ಜೊತೆಗೇನೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಹಲವಾರು ಉಚಿತ ಕೋರ್ಸ್ಗಳನ್ನು ಸ್ಟೈಫಂಡ್ ಜೊತೆ ಕೊಡ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಯಾರು ಅದಕ್ಕೆ ಬರ್ತಾ ಇಲ್ಲ, ಅವೇರ್ನೆಸ್ ಕೂಡ ಕಡಿಮೆ. ಸೊ ಹಾಗಾಗಿ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಈ ಪ್ರಿನ್ಸಿಪಾಲ್ರಿಗೆ ಏನು ಸೇರಿದ್ದಾರೆ ಅವರೆಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದರೆ ಬಹುಶಃ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗ್ತಂತ. 10,000 ಮಂದಿ ಸಿವಿಲ್ ಇಂಜಿನಿಯರ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೀನಿ. 10,000ರಲ್ಲಿ ನನಗೆ 100 ಮಂದಿ ಸಹಿತ ಪರಿಪೂರ್ಣ ಇಂಜಿನಿಯರ್ ಸಿಕ್ಕೇ ಇಲ್ಲ. ನನಗೆ ಹೇಗೆ ಪಾಸ್ ಆಗಿದ್ದಾರೆ ದೇವ್ರಿಗೆ ಗೊತ್ತಿದೆ. ಇಂಥ ಒಂದು ಕಾಲ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ಆ PUC ಹಂತದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವುದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಈಗಾಗಲೇ ಯಾರೋ ಒಬ್ರು ಹೇಳ್ತಾ ಇದ್ರು ಇಲ್ಲೇ, ಮೋಸ್ಟ್ಲಿ ಸಾಲಿಮಠ್ ಸರ್,
ಈಗ ಅದು ಐತೆ ಸರ್ ಎಕ್ಸ್ಟ್ರೀಮ್. ನೀವು ಹೇಳೋದು 100% ಕರೆಕ್ಟ್. ಈಗ ಸರ್ ಹೇಳಿದ್ರು ಒಂದು 100 ಜನನು ಇಂಜಿನಿಯರ್ ಸಿಕ್ಕಿಲ್ಲ ಅಂತೇಳಿ. ಈಗ 1 ಮಾರ್ಕ್ಸ್ 2 ಮಾರ್ಕ್ಸ್ PUC ರಿಸಲ್ಟ್ ಆಮೇಲೆ 10th ರಿಸಲ್ಟ್ ನಮ್ಮ ಪೇಪರ್ ಒಳಗೆ ಎಷ್ಟೋ ಸಲ ನೀವು ನೋಡಿರ್ಬೋದು. ಅಲ್ಲಿ ಉಣಕಲ್ಕೆರೆ ರೈಲ್ವೆ ಹಳಿಗೆ ಪೊಲೀಸರು ನಿಂತಿರ್ತಾರೆ. ಎಷ್ಟು ಸಲ ಹೋಗಿ ಡುಬ್ಕಿ ಹೊಡಿತಾರ ಅವ್ರು. ಸುಸೈಡ್ ಅಂದ್ರೆ ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಅದು ಏನು ಅದು ಹುಡುಗರಿಗೂ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಆಮೇಲೆ ಈಗಿನ ಒಂದು ಏನು ಟ್ರೆಂಡ್, ಈಗ ನಾವು ಯಾವುದೋ ಒಂದು ನಮ್ದು ಲಾಜಿಸ್ಟಿಕ್ಸ್ ಇಂಟರ್ವ್ಯೂ ಮಾಡಬಹುದು ಅಥವಾ ಟ್ರಾವೆಲ್ ಡಿವಿಷನ್ ಅಥವಾ ಮೀಡಿಯಾ ಒಳಗೆ, ಒಟ್ಟು ಈಗಿನ ಹುಡುಗರು ಭಾಳ ಫಾಸ್ಟ್. ಅಂದ್ರೆ ಯಾರೋ ಈಗ ಇವತ್ತು ಈಗೆಲ್ಲ ಈಗೇನು ಜನ್ರೇಷನ್ ಆಗಿ ಕುಂತೆಲ್ಲ ಸ್ಟೆಪ್ ಬೈ ಸ್ಟೆಪ್ ಫ್ಲೋರ್ ಹತ್ಕೊಂಡು, ಈಗಿನವ್ರಿಗೇನಿಲ್ಲ, ಸೀದಾ ಲಿಫ್ಟ್ ಬೇಕು, ಡೈರೆಕ್ಟ್ ಬಟನ್ ಹತ್ತಬೇಕು, ಮ್ಯಾಗ ಹೋಗ್ಬೇಕು ಸೀದಾ. ಅದು ಮಾಡಲಿಲ್ಲ ಸೀದಾ ಅವರ ಮ್ಯಾಗ ಹೋಗ್ಬಿಡ್ತಾರೆ. ಹಿಂಗೆ ನಡೆದೈತಿ ಈಗ. ಅದನ್ನ ಬೋತ್ ಏನೋ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸು ಮಾಡಬೇಕು, ಮೀಡಿಯಾನು ಮಾಡಬೇಕು. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಈಗ ನೀವು PUC 2 ನಂತರ ಹೇಳತ್ತೀನಿ. ಈಗ ಬಹಳಷ್ಟು ಅದೊಂದು ಸ್ಟಾರ್ಟಪ್ ಅಂತೇಳಿ ಭಾಳ ಹೊಂಟ್ಬಿಟ್ಟೈತೆ ಎಲ್ಲ ಕಡೆ. ಸ್ಟಾರ್ಟಪ್ ಅಂತೇಳಿ ಸ್ಟಾರ್ಟಪ್ ನೀವು ಅಗ್ರಿ ಹಾಕಿರ್ಲಿ ಗೊತ್ತಿಲ್ಲ, ಸಕ್ಸಸ್ ರೇಟ್ ಹಾರ್ಡ್ಲಿ 2 or 3%. 97 to 98% ಅದರದ ಫೇಲ್ಯೂರ್. ಇವಾಗ ನಾವೊಂದು 2019 ಸಿನ್ಸಿನಾಟಿ ಅಮೆರಿಕ ಒಳಗೆ ಒಂದು ಇವೆಂಟ್ ನಡೆದಿತ್ತು. 3,000 ಕನ್ನಡಿಗರು ಅಲ್ಲಿ ಸೇರ್ಕೊಂಡಿದ್ರು. 3,000 ಸಿನ್ಸಿನಾಟಿ ಒಳಗೆ. ನಾನು ಮತ್ತು ತೇಜಸ್ವಿ ಸೂರ್ಯ ಅವರು ಅವಾಗ ಜಸ್ಟ್ ಅವ್ರು MP ಆಗಿದ್ರು. ಸೊ ವೇದಿಕೆ ಮೇಲೆ ಇದ್ವಿ, ಆಗ ಎಲ್ಲ ನಡೆದಿತ್ತು, ಇಂಟ್ರಾಕ್ಷನ್ ನಡೆದಿತ್ತು ಹುಡುಗರ ಜೊತೆಗೆ. ನಾ ಹೇಳಿದೆ ಅಬೌಟ್ 90% ಸ್ಟಾರ್ಟಪ್ ಫೇಲ್ ಅದ ಒಂದು. ಅಲ್ಲಿ ಅವ್ರು ಮೈಕ್ ತೊಗೊಂಡು ಹೇಳಿದ್ರು ಆ್ಯಂಕರ್ ಸರ್, ಅಮೇರಿಕ ಒಳಗೆ 97-98% ಫೇಲ್ಯೂರ್ ಐತೆ ಸ್ಟಾರ್ಟಪ್ ಅನ್ನೋದು. ಅದು ಅಲ್ಲಿ ಅವಾಗ ನಮ್ದು ಇದ್ರೊಳಗೆ ಕವರಪ್ ಮಾಡಿದ್ನಿ. ಏನಂತಂದ್ರೆ ಎಷ್ಟೋ ಪೇರೆಂಟ್ಸು ಎಷ್ಟೋ ಏನೋ ಒಂದು ಗಳಿಸಿಟ್ಟಿರ್ತಾರ, ಏನೋ ಒಂದು ಆಸ್ತಿ ಮಾಡಿಟ್ಟಿರ್ತಾರ, ಏನೋ ಅವರು ಸೇವಿಂಗ್ಸ್ ಮಾಡಿಟ್ಟಿರ್ತಾರ. ಈ ಹುಡುಗರು ಬಂದು ಅದನ್ನ ಪೂರಾ ಕಂಪ್ಲೀಟ್ ಫಿನಿಶ್ ಮಾಡಿಬಿಡ್ತಾರೆ ಸ್ಟಾರ್ಟಪ್ ಅಂತೇಳಿ. ಮತ್ತು ಅದು ಒಂದು ಡೆಟ್ ಇದ್ರೊಳಗೆ ಲೋನ್ ಚಕ್ಕರ್ ಒಳಗೆ ಬಂದ್ಬಿಡ್ತಾರ. ನೀವು ಯಾವಾಗೂ ನಿಮ್ಮ ನಿಮ್ಮ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಸ್ಟಾರ್ಟಪ್ ಅಂತ ಅನ್ನೋದು ಏನಿದೆ ಐತಲ್ಲ, ನೀವು ಹಾರ್ಡ್ಲಿ ನೀವು ಆ್ಯಪ್ ನೀವೇ ತೊಗೊಂಡ್ಬಿಡ್ರಿ. ಒಂದು 20-25 ಆ್ಯಪ್ ನೀವು ಹೇಳ್ಬೋದು ಅಷ್ಟೇ. ಫೋನ್ಪೇ ಅಂತ ಹೇಳ್ಬೋದು, ಪೇಟಿಎಮ್ ಅಂತ ಹೇಳ್ಬೋದು, ಸ್ವಿಗ್ಗಿ ಅಂದರೆ ಝೊಮ್ಯಾಟೊ ಅಂತ ಹೇಳ್ಬೋದು, ಅದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮು, ವಾಟ್ಸಪ್, ಹಿಂಗೆ ಅಗದಿ ಊಬರ್, ಓಲಾ, ಅಗದಿ ಫ್ಯೂ ಸ್ಟಾರ್ಟಪ್. ಎಲ್ಲ ಸ್ಟಾರ್ಟಪ್ನು ಸಕ್ಸೀಡ್ ಆಕಾವಂತಿಲ್ಲ. ಈಗಿಂದ 10th ಮುಗಿತೈತಿ ಅಥವಾ PUC 1 PUC 2 ಮುಗಿದ ನಂತರ ಆ ಸ್ಟಾರ್ಟಪ್ ಅಂತೇಳಿ ಹೋಗ್ಬಿಡ್ತಾರೆ. ವೇರ್ ಇನ್ವೆಸ್ಟ್ಮೆಂಟ್ ಮಾರ್ಕೆಟಿಂಗು ಅದು ಹೆವಿ, ಅದಕ್ಕೆ ಅಂದ್ರೆ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಅಲ್ಲೇ ಅವ್ರ ಪೇರೆಂಟ್ಸ್ ಮಾಡಿಟ್ಟಂಥ ಒಂದು ಗಳಿಸಿಟ್ಟಂಥದ್ದು ಎಲ್ಲ ಪೂರ ಮಕ್ಕಳು ಬಂದು ಕರಗಿಸಿಡ್ತಾರೆ. ಅದನ್ನು ನಾವು ಭಾಳಷ್ಟು ಕಡೆ ನಾವು ನೋಡ್ತಿರ್ತೇವೆ ನಾವು. ಆದ್ರೆ ರೈತರು ಮಾತ್ರ ಎಷ್ಟೇ ಕೋಟ್ಯಾಂತರ ಆಸ್ತಿ ಇದ್ರು ಸಹ ಅದನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಹೋರಾಟ ಆಗಿರುತ್ತೆ ಜೀವನ. ಆದ್ರಿಂದ ತಮ್ಮ ಕುಟುಂಬವನ್ನು, ರೈತ ಕುಟುಂಬವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಓದಿ ಕೆಲಸ ಬೇರೆ ಅಧೀನದಲ್ಲಿ ಕೆಲಸ ಮಾಡೋದಕ್ಕಿಂತ ತಮ್ಮ ಕುಟುಂಬವನ್ನು ಇಂಪ್ರೂವ್ ಮಾಡ್ತಕ್ಕಂಥ ಒಂದು ಕೋರ್ಸ್ಗಳನ್ನ ಅವ್ರಿಗೆ ರೆಕಮೆಂಡ್ ಮಾಡಿದರೆ ಮನೆಯೂ ಇಂಪ್ರೂವ್ ಆಗುತ್ತೆ, ಸಮಾಜನೂ ಸಹ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಪ್ರತಿ ವರ್ಷ ಕರಿಯರ್ ಕೌನ್ಸಿಲಿಂಗ್ PUC ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಎಲ್ಲಾ ಕಾಲೇಜಸ್ ಅಲ್ಲಿ ಆತರ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಸ್ಟೂಡೆಂಟ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಕೆಲವಷ್ಟು ಮಕ್ಕಳನ್ನ ನಾವು ಪಾರ್ಟಿಸಿಪೇಟ್ ಮಾಡ್ಕೊಂಡ್ಬಿಟ್ಟು, ಅಂದ್ರೆ ಗ್ರೂಪ್ ಆಗಿ ಮಾಡ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ನಾವು ಪೂರ್ತಿಯಾಗಿ ಪರ್ಸನಲ್ ಆಗಿ ಅನಲೈಸ್ ಮಾಡಿದ್ರೆ ಆ ಮಕ್ಕಳು ಇಂಟ್ರೆಸ್ಟೆಡ್ ಎದರಲ್ಲಿದ್ದಾರೆ ಗೊತ್ತಾಗಿ ನಾವು ಆ ಮಕ್ಕಳಿಗೆ ಅದರಲ್ಲಿ ನಾವು ಏನಂದ್ರೆ ಟ್ರೈನ್ ಅಪ್ ಮಾಡ್ಬೋದು ಅಂತ ನಾನು ಅನ್ಸಿಕೆ. ಎಜುಕೇಶನ್ ಲೋನ್ ಅನ್ನ ಬಿಟ್ಟು ಶಿಕ್ಷಣವನ್ನ ಕಲೀಲಿಕ್ಕೆ, ಯಾಕಂದ್ರೆ ಆರ್ಥಿಕ ಬಹಳ ಸಪೋರ್ಟಿವ್ ಆಗಿ ಬೇಕಾಗ್ತದೆ. ಯಾಕಂದ್ರೆ ಎಷ್ಟೋ ಮಕ್ಕಳ ಹತ್ರ ಟ್ಯಾಲೆಂಟ್ ಇರ್ತದೆ, ಅವರ ಆ ಟ್ಯಾಲೆಂಟ್ಗೆ ತಕ್ಕ ಹಾಗೆ ಆರ್ಥಿಕ ಸಪೋರ್ಟ್ ಇರೋದಿಲ್ಲ. ಹಾಗಾಗಿ ಎಜುಕೇಶನಲ್ ಲೋನ್ ಒಂದು ಬಿಟ್ಟು ಬೇರೆ ಏನಾದರೂ ಅವಕಾಶಗಳಿದ್ರೆ ಎಲ್ರಿಗೂ ತಿಳಿಸ್ಕೊಡ್ಬೇಕಂತ ನಾನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಕೇಳ್ತಾ ಇದ್ದೇನೆ. ಗ್ರಾಮೀಣ ವಿಭಾಗದ ಹೇಳ್ತಾ ಇದ್ರೆ ಈಗ ಎಕ್ಸಾಂಪಲ್, ಈಗ ನಮ್ಮ ಇದ್ರೊಳಗೆ ತಗೊಂಡ್ರೆ ನಮ್ಮ ಕಂಪ್ನಿ ಒಳಗೆ 12,000 ಡ್ರೈವರ್ಸ್ ಅದ. 12,000 ಡ್ರೈವರ್ಸ್. ಈಗ ಇವತ್ತೇನು ನಾವು ಚಾಲೆಂಜ್ ಫೇಸ್ ಮಾಡತ್ತೀವಿ ಅಂತಂದ್ರೆ, ಈಗ ಯಾರು ಡ್ರೈವರ್ ಮಗ ನೆಕ್ಸ್ಟ್ ಡ್ರೈವರ್ ಆಗಕ್ಕೆ ರೆಡಿ ಇಲ್ಲ ಅಂದ್ರೆ ಇಟ್ ಈಸ್ ಅ ಬರ್ನಿಂಗ್ ಇಶ್ಯೂ. ಬಟ್ ಈಗ ನಮ್ಮ ಇದ್ರೊಳಗೆ ಒಂದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಬೆಂಗಳೂರು ಟು ಅಹಮದಾಬಾದ್ ಬಸ್ ನಮ್ದು ಏನು ರನ್ ಮಾಡ್ತೀವಿ, ಬೆಂಗಳೂರು ಟು ಅಹಮದಾಬಾದ್ 25 ತಾಸು, 25 hours ಶೆಡ್ಯೂಲ್.
ಒಬ್ಬ ಬಸ್ ಡ್ರೈವರ್ ಹಿ ಅರ್ನ್ಸ್ ಬಿಟ್ವೀನ್ 75,000 1 ಲಕ್ಷ ರೂಪಾಯಿ ಗಳಿಸ್ತಾನೆ. ನಮ್ಮ ಕಡೆಯಿಂದ ಏನು ಒಂದು ಅವರಿಗೆ ಒಂದು ಕಂಫರ್ಟ್ ಆಗಿರಾಕ ಅಥವಾ ಒಂದು ಅವ್ರ ಒಂದು ಮುಂದೆ ಅವ್ರ ಮಕ್ಕಳಿಗೆ ನೋಡ್ಕೊಳಕ ಅಂದ್ರೆ ಈ ಒಂದು ಸ್ಯಾಲ್ರಿ ಸ್ಕೇಲ್ ಇವನ್ ಈ ಟೈಪ್ ನೀವು ಇದ್ರೊಳಗೂ ನಿಮಗೆ ಸರ್ಕಾರದೊಳಗೂ ಸಿಗಂಗಿಲ್ಲ. ಪ್ರತಿಭಾವಂತ ಉತ್ತಮ ವಿದ್ಯಾರ್ಥಿಗಳು ಅಕಸ್ಮಾತ್ ಅವರಿಗೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳಿ ಅವ್ರ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಕಷ್ಟ ಆಗುವಂತ ಸ್ಥಿತಿ ಇದ್ರೆ, ನಾನು ಕಳೆದ 30 ವರ್ಷದಲ್ಲಿ ಇಲ್ಲಿ ಲಮಾನಯ್ಯವರು ಇದ್ದಾರೆ ಗೊತ್ತಿದೆ, ಈ ಸುತ್ತಮುತ್ತಲಿನ ಎಲ್ಲ ಅದು ಕಾಮಡೋಳಿ ಇರ್ಬೋದು, ಸಂಶಿ ಇರ್ಬೋದು, ಕುಂದಗೋಳು ಇರ್ಬೋದು, ಎಲ್ಲ ಗ್ರಾಮೀಣ ಭಾಗದಲ್ಲಿ ಇರುವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಅದು ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ನನಗೆ ನೆನಪಿರುವ ಮಟ್ಟ ಕನಿಷ್ಠ ಒಂದು 50ರಿಂದ 60 ಮಂದಿಗೆ ವಿದ್ಯಾಭ್ಯಾಸ ಮಾಡಿಸಿದ್ದೀನಿ, ಮಾಡಿಸ್ತಾನೆ ಇದ್ದೀನಿ. ಅದೇ ತರ ಆದ್ರೆ ಇದರಲ್ಲಿ ಏನಾಗ್ತದೆ, ಕೆಲವು ಸಮಯದಲ್ಲಿ ಇವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಆರ್ಥಿಕ ನೆರವು ಇದ್ದವರು ಸಹಿತ ಅದನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಏನ್ ಮಾಡಿದ್ದೀನಿ, ಅಲ್ಲಿ ಇರುವಂತ ಒಂದು ಸಂಘ ಸಂಸ್ಥೆಗಳು, NGO ಸಂಸ್ಥೆಗಳಿದ್ದಾವೆ, ಅದು ಲಯನ್ಸ್ ಕ್ಲಬ್ ಇರ್ಬೋದು, ರೋಟರಿ ಕ್ಲಬ್ ಇರ್ಬೋದು, ಅಥವಾ MLA ಇರ್ಬೋದು, ಆ ಊರಿನ ಅಧ್ಯಕ್ಷರು ಇರ್ಬೋದು, ಇಂಥವ್ರು ಯಾರ ಕಡೆಯಿಂದ ಒಂದು ನೀವು ಪತ್ರ ಬರ್ಸ್ಕೊಂಡು ಬಂದ್ರೆ ಖಂಡಿತವಾಗಿ ನಾನು ಆರ್ಥಿಕ ನೆರವು ನೀಡುವಂತ. PUC ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಾರ್ಟ್ ಟರ್ಮ್ ಕೋರ್ಸ್ಗಳಿರ್ಬೋದು, ITI ಕೋರ್ಸ್ಗಳಿರ್ಬೋದು, ಅದರದ್ದು ಒಂದು ಲಿಸ್ಟ್ ಔಟನ್ನು ಮಾಡಿದ್ರೆ ಸುಸೈಡ್ ಮಾಡಿಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೆ ಎಲ್ಲ PUC ನಂತರ ಬರ್ತಕ್ಕಂಥ ಕೋರ್ಸ್ಗಳದ್ದು ಒಂದು ಲಿಸ್ಟ್ ಔಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಒಂದು ಕಾರ್ಯ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಡಿಗ್ರಿ ಸರ್ಟಿಫಿಕೇಟ್ ಒಂದಿದ್ರೆ ಸಾಕು, ಸ್ಕಿಲ್ಸ್ ಅಂದ್ರೆ ಏನು, ಆ ಸ್ಕಿಲ್ಸ್ ಬಗ್ಗೆ ಕಾಲೇಜ್ ಒಳಗೆ ಕಲಿಬೋದಾ, ನಾವು ಜನರಲ್ ಕಲಿಬೋದಾ, ಈ ಕನ್ಫ್ಯೂಷನ್ ಹುಡುಗರಲ್ಲಿ ಜಾಸ್ತಿ ಇರೋದಕ್ಕಿಂತ ಅದಕ್ಕೆ ಸ್ಕಿಲ್ಸ್ ಅಂದ್ರೆ ಏನು, ನಾವು ಡಿಗ್ರಿ ಸರ್ಟಿಫಿಕೇಟ್ ಒಂದ ನಮ್ಗೆ ಇದೋ ಏನು ಸ್ಕಿಲ್ಸು ಬರ್ತಾವೋ ಏನ್ ತರ ಹೆಂಗ್ ಕಲಿಯೋದು ಗೊತ್ತಾಗತ್ತಿಲ್ಲ. BCom ಮುಗಿದಿಂದ ನೀವು MCom ಮಾಡಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ. BCom ಮುಗಿದ ಕೂಡಲೇ ನೀವು ಜೊತೆಯಲ್ಲೇ ಟ್ಯಾಲಿ ಕೋರ್ಸ್ ಮಾಡ್ರಿ. ಇನ್ನೂ ಅಕೌಂಟಿಂಗ್, SAP, ESP ಬಹಳ ಪ್ಯಾಕೇಜಸ್ ಇದ್ದಾವೆ, ಅವನು ನೀವು ಕಲೀರಿ. ಜೊತೆಯಲ್ಲಿ ನೀವು ಅಕಸ್ಮಾತ್ ನೀವು BCom ಸೆಕೆಂಡ್ ಇಯರ್ ಮುಗಿದಿದ್ದಾನು ಸಹಿತ ನಿಮಗೆ ಕೆಲಸ ಸಿಗುವಂತ ಒಂದು ಪರಿಸ್ಥಿತಿ ಇವತ್ತು ಸಮಾಜದಲ್ಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊಟ್ಟು ಬಂದಂತಹ ಎಲ್ಲ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರು, ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸೌಂಡ್ ಸಿಸ್ಟಮ್ನವರು, ಆಮೇಲೆ ವಿಡಿಯೋಗ್ರಾಫರ್ ಅವರು ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗುವಲ್ಲಿ ಪಾತ್ರವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸಿ